ತಿಳಿಸಿ ನಾನು ವ್ಲಾಗಿಂಗ್ ಸರಿಯಾಗಿ ಮಾಡ್ತಿದ್ದೀನೋ ಇಲ್ವೋ ಅಂತ. ಯಾಕಂದರೆ ನಾನು ನಗಿತಿದ್ದೀನಿ ಸರ್ ಅಂತೇಳಿ ನಾನು ನಗಿತಿದ್ದೀನಿ. ನಾನು comeback is important. If you want to do a comeback, tattoo or piercing is very very important. ಮಾಡು ಹಿಡಿಯೋಕ್ಕೆ ಮುಂಚೆ ನಾನು ನಿನ್ಗೆ ಎಷ್ಟು ಚೆನ್ನಾಗಿ ಕಮ್ಬ್ಯಾಕ್ ಮಾಡಬೇಕಂದ್ರೆ piercing ಮಾಡಿಸ್ಕೊಳ್ಳಿ. ಅಂದರೆ ಇವಳನ್ನ ಬಿಡ್ತಿದ್ದ ನಾನು. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದರೆ, ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರಾ. ಸೊ ಟುಡೇ ಇಸ್ ಕೈಂಡ್ ಆಫ್ ಸ್ಪೆಷಲ್ ಡೇ. ಸೊ ನಾನಂತೂ ಕಾಲೇಜಿಗೆ ಹೋಗಿ ಇವಾಗ ತಾನೇ ಬಂದೆ. ಸೊ ನನಗಂತೂ ಫುಲ್ ಸೆಕೆಯಾಗಿ ಹೋಗಿತ್ತು. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ, ನಾವು ಕಿವಿ ಚುಚ್ಚೋಣ ಅಂತ ಡಿಸೈಡ್ ಮಾಡಿದ್ದೀರಿ. ದಟ್ ಈಸ್ ನಾಟ್ ದ ಸ್ಪೆಷಲ್ ಥಿಂಗ್. ಸೊ ಇನ್ನು ಏನೇನೋ ಮಾಡೋಣ ಅಂದ್ಕೊಂಡಿದ್ದೀರಿ. ಬಟ್ ಆ್ಯಕ್ಚುಲಿ ಕೆಲವೊಂದು ರೀಸನಿಂದ ನಮಗೆ ಜಾಸ್ತಿ ಟೈಮ್ ಸಿಗೋಲ್ಲ. ಸೊ ಸಿಗೋ ಟೈಮಿಂದನೇ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೀರಿ. ಸೊ ಆ್ಯಕ್ಚುಲಿ ತೃಪ್ತಿ ಇನ್ನೂ ಕಾಲೇಜಿಂದ ಬಂದಿಲ್ಲ. ನನಗೆ ಗೊತ್ತಿರಲಿಲ್ಲ, ನನಗೆ 1 o'clock ಬಿಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ 12:30ಗೆ ಬಿಟ್ಬಿಟ್ಟಿದ್ದಾರೆ. ಸೊ ನಾನು ಅವಳಿಗೆ 1.5 hour ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿ ತಿರ್ಕೊಂಡು ಇದ್ದೀನಿ. ಸೊ ಇವಾಗ ನಾನೇನು ಮಾಡಬೇಕಂದ್ರೆ, ಸೊ ನಾನು ಅವಳಿಗೆ ಏನೋ ತೊಗೊಬಂದಿದ್ದೀನಿ. ಸೊ ಅವಳು ಬಂದಾದಮೇಲೆ ಅದನ್ನು ಕೊಡೋಣ. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿ ನಿಮಗೆ ಸಿಗ್ತೀನಿ. ನಾನು ಮಾಡಿಸ್ಕೋಬೇಕೋ ಬೇಡವೋ ಅಂತ ಐತೆ. ಸೊ ಸಾರಿ, ನಿಮಗೆ ಔಟ್ಫಿಟ್. ಸೊ ನಾನು ಡ್ರೆಸ್ ಚೇಂಜ್ ಮಾಡಾಯಿತು. ನನಗೆ ಇನ್ನೂ ಡೌಟೆಲ್ಲ ಐತೆ, ನಾನು ಇನ್ನೂ ಮಾಡ್ಕೋಬೇಕಾ, ಬೇಗ ಆಗೋಗುತ್ತಾ ಇಲ್ಲ ಏನು ಅಂತ. ಸೊ ಐ ಡಿಸ್ಕಸ್ ಇಟ್ ವಿತ್ ಹರ್ ಆ್ಯಂಡ್ ಅವ್ಳ ಜೊತೆ ಡಿಸ್ಕಸ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಇವಾಗ ಸದ್ಯಕ್ಕಂತೂ ಟೈಮ್ ವಾಟ್ ಇಸ್ ದ ಟೈಮ್, ಇನ್ನು 1:31. ಅವಳು ಬರೋದು 2:30 ಆಗುತ್ತೆ. ಸೊ ನಾನು ಏನೂ ರೆಡಿ ಆಗೋಲ್ಲ, ಅವಳು ಬಂದಾಗ ರೆಡಿ ಆಗೋಣ ಅಂತ ನಾನು ಇನ್ನೂ ಏನೂ ರೆಡಿ ಆಗ್ತಿಲ್ಲ. ನೋಡೋಣ ಅವಳು ಬಂದಾಗಲೇ ಹೇರ್ ಸ್ಟೈಲ್ ಹಾಕ್ಕೊಂಡು ಹೋಗೋದಾ, ಇಲ್ಲ ಇವಾಗಲೇ ರೆಡಿ ಆಗೋದಾ ಅಂತ. ಸೊ ನಾನು ಅಷ್ಟೊತ್ತು ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಬರೋಣ. ನಮ್ಮ ಮಹಾನ್ ಕಾಲೇಜ್ ಫ್ರೆಂಡ್ ಅವಳು. ಸೊ ಅವಳ ಹತ್ರ ಹೋಗಿ ಚೂರು ಮಾತಾಡ್ಸ್ಕೊಂಡು ಬರ್ತೀನಿ. ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ವ್ಲಾಗಿಂಗ್ ಸರಿಯಾಗಿ ಮಾಡ್ತಿದ್ದೀನೋ ಇಲ್ವೋ ಅಂತ. ಯಾಕಂದರೆ ನನಗೆ ವ್ಲಾಗಿಂಗ್ ಇಂಟ್ರೆಸ್ಟ್ ಇದೆ ಅಂತ ಮಾಡಿದ್ದು ಅನ್ನೋದೇ ಆಗೋಯ್ತು ನಂದು. ಏನು ಹೇಳೋಣ ಗೈಸ್, ನಮ್ಮದು ಇನ್ನೂ 1 ಇಯರ್ ಸೆಕೆಂಡ್ PU ಅಂತೂ ತುಂಬ ಕ್ರೂಷಿಯಲ್ ಇಯರ್ ಅಂತ ನನಗನ್ಸುತ್ತೆ. ಯಾಕಂದರೆ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ಒಂದೇ ಸತಿ ಬಂದು ತಲೆ ಮೇಲೆ ಕುತ್ಕೊಬಿಟ್ಟೈತೆ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ, ಅವಳು ಬರಲಿ, ಏನು ಪ್ಲ್ಯಾನ್ ಅಂತ ಹೇಳಿ. ಆ್ಯಕ್ಚುಲಿ ನಾನು ಯಾವಾಗ ವ್ಲಾಗ್ ಬೋರಿಂಗ್ ಆಗಿರುತ್ತೆ ಅಂದ್ಕೊತೀನೋ ಆವಾಗಲೇ ಚೆನ್ನಾಗೇನಾದರೂ ವ್ಲಾಗ್ ಚೆನ್ನಾಗಿ ಬಂದುಬಿಡುತ್ತೆ. ಸೊ ಈ ಸತಿನೂ ಐ ಹೋಪ್ ದ್ಯಾಟ್ ದ ವ್ಲಾಗ್ ವಿಲ್ ಕಮ್ ವೆರಿ ಅಮೇಝಿಂಗ್. ಐ ಲೈಕ್ ಟು ಇಂಟ್ರ್ಯಾಕ್ಟ್ ವಿತ್ ಯು ಆಲ್. ಆ್ಯಂಡ್ ನೀವು ಅನ್ಕೋಬೇಡ್ರಿ ಏನು ಇವಳು ಮತ್ತೆ ಇದೇ ಡ್ರೆಸ್ ಹಾಕ್ಕೊಂಡವಳೆ ಅಂತ. ಯಾಕಂದರೆ ಅವಳು ಬ್ಲ್ಯಾಕ್ ಥೀಮಲ್ಲಿ ಹಾಕೋ ಅಂತೀನಿ. ನಾನು ಇದು ಹಾಕ್ಕೊಂಡಿದ್ದಿಲ್ಲ ಅಂದರೆ ನಾನು ಯಾವುದು ಚೆನ್ನಾಗಿರೋ ಚೂಡಿದಾರ್ ಹಾಕ್ಕೊತಿದ್ದೆ. ಐ ಲೈಕ್ ವೇರಿಂಗ್ ದ್ಯಾಟ್. ನನಗೆ ನಾನು ಬ್ಲ್ಯಾಕ್ ಅಂದರೆ ಈಸ್ಕೊಂಡಿದ್ದೀನಿ, ಎಲ್ಲ ಐತೆ, ಈಸ್ಕೊಂಡಿದ್ದೀನಿ. ಬಟ್ ಏನೂ ಹಾಕ್ಕೊಳಲ್ಲ. ಸೊ ಅವಳು ಹೇಳಿದ್ಲು ನನ್ನ ಜೊತೆ ಪೇರಪ್ ಮಾಡು ಅಂತೇಳಿ. ಸೊ ಅದಕ್ಕೆ ನಾನು ಇದು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ನಾನು ಹಾಕ್ಕೊತಿರ್ಲಿಲ್ಲ ಗೈಸ್. ಐ ಡೋಂಟ್ ಪ್ರಿಫರ್ ಮಾಡರ್ನ್, ಐ ಪ್ರಿಫರ್ ಟ್ರೆಡಿಷ್ನಲ್ ಓವರ್ ಮಾಡರ್ನ್. ಸೊ ವಿಲ್ ವೆಯ್ಟ್ ಫಾರ್ ಹರ್. ಆಲ್ಸೋ ಮತ್ತು ಪಾಸ್ತಾ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ಇವಾಗ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಸೊ ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ ಒಂದು ಜೋಕಿಂಗ್ ಇನ್ಸಿಡೆಂಟ್ ಆಯಿತು. ನಾನು ಬಂದು ಮೊನ್ನೆ ಇವತ್ತು ಸ್ಯಾಟರ್ಡೆ ಅಂದರೆ ಥರ್ಸ್ಡೇ. ಆ್ಯಕ್ಚುಲಿ ನಾನು ಹಿಂಗೆ ಏನೋ ಮಾತಾಡ್ಕೊಂಡಿದ್ರೆ ನನಗೆ ಫುಲ್ ನಗು ಬಂದುಬಿಟ್ಟೈತೆ. ನಾವೆಲ್ಲ ಹಿಂಗೆ ನಕ್ಕೊಂಡಿದ್ರಿ. ಸೊ ಸರ್ ಬಂದ್ಬಿಟ್ಟು ಅಕೌಂಟ್ ಸರ್ ಬಂದ್ಬಿಟ್ಟು ನೋಟ್ಸ್ ಕೊಡೋವಾಗ
ನಾವು ಅಂದ್ಕೊಂಡಿದ್ರಿ ಬೇರೆ ಮೆಥಡ್ ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ನಾನು ಕರೆದೆ ಸರ್ ಅಂತೇಳಿ ನಾನು ನಗಿತಿದ್ದೀನಿ, ಸರ್ ಅಂತೇಳಿ ನಾನು ನಗಿತಿದ್ದೀನಿ. ನನ್ನ ಫ್ರೆಂಡ್ಸ್ ಅಂತೂ ಅವರು ನಗಿತವ್ರು, ನನ್ನ ಪಕ್ಕದಲ್ಲಿ ಕೂತ್ಕೊಂಡವ್ರು. ನಾನು ಏನಂತ ಹೇಳಿ ಸರ್ ಬಂದು ವಾಟ್ ಮಾ ಅಂತ ಹೆಂಗೋ ಆ ಟೈಮಲ್ಲಿ ಸರ್ ಆ್ಯಂಗ್ರಿ ಮೋಡಲ್ಲಿ ಇರಲಿಲ್ಲ. ಅಯ್ಯೋ ನನಗೆ ನಗ್ದು ಅವತ್ತು ಸಾಕಾಗೋಯ್ತು. ಮೇ ಬಿ ಅದಕ್ಕೇನೋ ಏನೇನೇನೋ ಆಗೋಗಿತ್ತು. ಅಂದರೆ ತುಂಬ ಬೈಸ್ಕೊಬಿಟ್ರಿ ಸರ್ ಹತ್ರ ಅವತ್ತು. ಅದೇ ಅದು ನನ್ನ ಫ್ರೆಂಡ್ಸ್ ನೀನು ಹೇಳು ಅಂತ ಫೋರ್ಸ್ ಮಾಡಿದ್ರು. ಸೊ ಅದಕ್ಕೆ ನನಗಂತೂ ತುಂಬ ಹೊಟ್ಟೆ ಹಸಿತೈತೆ, ಯಾವಾಗ ಬರ್ತಾಳೋ ಇವಳು. ಓಕೆ ಬನ್ನಿ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅವಳು ಏನು ಮಾಡ್ತಾವಳೆ ಅಂತ. ಇಲ್ಲೇ ನಾನು ನನ್ನ 10th ಲಾಸ್ಟ್ ವ್ಲಾಗ್ ಮಾಡಿದ್ದಿದ್ದು. ಹಿಂಗೆ ಹಾಕ್ಕೊಂಡು ಇವಾಗೂ ಆಗಲೂ ಹಂಗೆ ಐತೆ. ಸೊ ಗೈಸ್ ಫೈನಲಿ ಇಷ್ಟೊತ್ತು ವೆಯ್ಟ್ ಮಾಡಿ ಫೈನಲಿ ಬಂದವಳೆ. ಸೊ ನೋಡಿ ಬಂದವಳೆ. ನಾನು ಮುಖ ತೊಳೆದಾಯಿತು. ಸೊ ನಾನು ಕಾಲೇಜಿಗೆ ಅದು ಹಾಕೊಂಡು ಹೋಗಿರಲಿಲ್ಲ, ಇಲ್ಲಾಂದರೆ ನಮ್ಮ ಹಿಂದಿ ಮ್ಯಾಮ್ ಅಷ್ಟೇ ನನ್ನ. ಸೊ ನಾನು ಚೂರು ಮುಖಕ್ಕೆ ಏನಾದರೂ ಮೆತ್ಕೊಂಡು ಅಂದರೆ ಹಚ್ಕೊಂಡು ಚೂರು ಕೂದಲಿಗೆ ಏನಾದರೂ ಡಿಸೈನ್ ಮಾಡಿ ನಾವಿಬ್ಬರು ರೆಡಿ ಆಗ್ತೀವಿ. ಸೊ ಅಷ್ಟೊತ್ತು ಸನ್ಸ್ಕ್ರೀನ್ ಆಮೇಲೆ ಅಲೋವೆರಾ ಜೆಲ್. ನನ್ನ ಮೇಕಪ್ ನಥಿಂಗ್ ಮೋರ್. ಇವಾಗ ನಮ್ಮ ಹೇರ್ಸ್ ಹಾಕೊಂಡು ಸೆಟ್ ಮಾಡಿಲ್ಲ ನಾವು ಸಿಗ್ತೀವಿ. ಸೊ ಗೈಸ್ ನನಗಂತೂ ಫುಲ್ ಭಯ ಆಗ್ತೈತೆ, ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್ ನೋಡಿ ನಾವಿಬ್ಬರು ರೆಡಿ ಆಗಿದ್ದೀವಿ. ಸೊ ನನಗೆ ಅವಳ ಔಟ್ಫಿಟ್ ಸಖತ್ತಾಗಿ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗೈತೆ. ಸೊ ಇವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂದರೆ ದಗ ನನಗೆ ನನ್ನ ಫ್ರೆಂಡ್ಸು ಚೂರು ಏನೋ ಅಂದ್ಬಿಟ್ರೆ. ನನಗೆ ಆಲ್ರೆಡಿ ಇದು ಮಾಡಿಸಿರೋ ಎಕ್ಸ್ಪೀರಿಯನ್ಸ್ ಐತೆ. ವೆರಿ ರೀಸೆಂಟ್ಲಿ 1 ಮಂತೇ ಆಗಿರೋದು ನಾನು ಮಾಡಿಸಿ. ಅವಳು 1 ಮಂತ್ ಆಗಿ ಇದನ್ನು ಮಾಡಿಸ್ತಾವಳೆ, ನಾನು ಇದನ್ನು 1 ಮಂತ್ ಆದಮೇಲೆ ನಾನು ಇಲ್ಲಿ ಮಾಡಿಸ್ಕೊಳ್ತೀನಿ ಗೈಸ್. ಎಕ್ಸ್ಪೀರಿಯನ್ಸ್ಡ್ ನಂಬಿಕೆ ಒಂದೇ, ನನಗೆ ಆಗ್ತಿರೋ ಪೇನ್ಕಿಂತ ಈ ಪೇನ್ ಏನೇನೂ ಇರಲ್ಲ ಅಷ್ಟೇ. ಐ ಬಿಲೀವ್ ದಟ್. ನಮ್ಮದು ನೋಡ್ಕೊಬೇಡಿ, ಕಿವಿ ನೋಡಿ ಇದೇ ಮುಂಚೆ ಈ ಕಡೆ ನೀನು ಕ್ಲೋಸಪ್ಪಲ್ಲಿ ಹಾಕ್ಬೇಕು. ಸೊ ಮಾಡಬೇಕು ಏನಿಲ್ಲ, ಇವಳೇನು ಮಾಡ್ತಾಳೆ ಅಂತ ನನಗೆ ಇವಾಗಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ನೀರು ಬರ್ತೈತೆ, ಬಟ್ ನಾಟ್ ಫಾರ್ ದಿಸ್ ರೀಸನ್. ಗೈಸ್ ನೋಡಿ ಟಿಶ್ಯೂ ಇಸ್ಕೊಂಡಿದ್ದೀರಿ. ಸೊ ಇವಾಗ ನಾವು ಅಂಗಡಿ ಹತ್ರ ಹೋಗ್ತಿದ್ದೀವಿ. ಯಾಕೆ 2 ಅಂತ ಕೇಳಿದ್ಲು, ಸುತ್ತಾದ್ಮೇಲೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಗೈಸ್ ಫೈನಲಿ ರೀಚ್ ಆಗಿದ್ದೀರಿ ನಾವು. ನಿಮಗೆ ಗೊತ್ತಿಲ್ಲ ಏನೇನಾಗುತ್ತೆ ಅಂತ. Never regret my decisions. I trust. I believe. Comeback is important. If you want to do a comeback, tattoo or piercing is very, very important. ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ನಾನು ಲಿಟ್ರಲಿ 3 ಗಂಟೆಗೆ ಬಂದಿದ್ದು. 3 ಗಂಟೆಗೆ ಬಂದಿದ್ದು, ಇವಾಗ 3:43 ಆಗಿದೆ. ವ್ಲಾಗ್ ಮಾಡ್ತಾ ನನಗೆ ವ್ಲಾಗ್ ಮಾಡ್ದಂಗೆ ಇರೋಕ್ಕೆ ಆಗ್ತಿಲ್ಲ. I will try to capture the moment, video ಮಾಡಿ ಹಿಡಿದು. ಝೂಮ್ ಎಲ್ಲ ಮಾಡು ಹಿಡಿಯೋಕ್ಕೆ ಮುಂಚೆ. ನಾನು ನಿಮ್ಗೆ ಎಷ್ಟು ಚೆನ್ನಾಗಿ ಏನು ಮಾಡಬೇಕು?
ನಂದು ಆಯ್ತು ಕಾಣಿಸಲ್ಲ. ಗೈಸ್, ಈ ಮೇಡಮ್ ಇಲ್ಲಿ ಚುಚ್ಬಿಟ್ಟು ಹಿಂಗೆ ಆಡ್ತವ್ರೆ. ನಾನು ಇಲ್ಲಿ ಚುಚ್ಬಿಟ್ಟು ನಾನು ಇದಾಗ್ತಿದ್ದೀನಿ. ಇವಳು ಡಿಸಿಷನ್ ಚೇಂಜ್ ಮಾಡ್ಕೊಬಿಟ್ಲು ನೋಡಿ. ಏನಾಯ್ತು ಗೊತ್ತಾ, ಇಲ್ಲ ರೆಡಿ ಇದ್ದೆ, ಅವಳು ಚುಚ್ಚಿಸ್ಕೊಂತಲ್ಲ, ಅವಳ ಜೊತೆನೇ ಚುಚ್ಚಿಸ್ಕೋಬೇಕು, ಎಷ್ಟೇ ನೋವು ಅದ್ರೂ ತಡ್ಕೊಬಿಡ್ಬೇಕು ಹಂಗೆ ಹಿಂಗೆ ಅಂತ. ನಾನು ಮೆಂಟಲಿ ಅದು ಯಾವ ದೇವರು ಬಂತು ಏನೋ, ನನಗೆ ಇವಳಿಗೆ ರಕ್ತ ಬೇರೆ ಬಂದ್ಬಿಡ್ತು. ಹೌದಾ, ನಾನು ಇವಳು ನೋಡ್ಬಿಟ್ಟು ಹೆದರ್ಕೊಬಿಟ್ಟೆ ರಕ್ತ ಬಂತು ಅಂತ. ಅಂದ್ರೆ ನೀನು ಫಸ್ಟ್ ಕೆಳಗಡೆ ಚುಚ್ಚಿಸ್ಕೊಂಡ್ ಮೇಲೆ ಚುಚ್ಚಿಸ್ಕೊಂಡೆ ಅಲ್ಲ, ಅದೇನಾಯ್ತು ನಿನಗೆ? ಇಲ್ಲ ಐ ಸ್ವೇರ್ ನನಗೇನಿಲ್ಲ. ಅಂದರೆ ನಾನು ವಿಡಿಯೋ ಆದಮೇಲೂ ಹೇಳ್ತೀನಿ ಅಂದೆ ತಾನೇ, ನಾನು ಚುಚ್ಚಿಸಿದ್ಮೇಲೂ ಹೇಳ್ತಿದ್ದೀನಿ. ನನಗೆ ಈ ಪೇನ್ ಏನೂ ಅನಿಸ್ತಿಲ್ಲ. ಇವಳಿಗೆ ನನಗೇನು ಗೊತ್ತಾ, ನಾನು ನೋವು ತಿಂದ್ಬಿಡ್ತೀನಿ. ಓಕೆ, ನನಗೆ ಇವಳನ್ನ ನೋಡೋಕೆ ಭಯ. ಆಮೇಲೆ ಇವಳನ್ನ ಬೇರೆ ಕರ್ಕೊಬರ್ತಿದ್ದೀನಿ ಅಂತ ನಾನು ಅದಕ್ಕೆ ಇವಳಿಗೆ ಇನ್ಸಿಸ್ಟ್ ಮಾಡಿ ಫೋರ್ಸ್ ಮಾಡಿಲ್ಲ. ಇಲ್ಲ ಅಂದರೆ ಇವಳನ್ನ ಬಿಡ್ತಿದ್ನ ನಾನು. ನನ್ನ ಸ್ವಂತ ತಂಗಿ ಆಗಿದ್ದಿದ್ರೆ ಇವಳಿಗೆ ಹಿಡ್ಕೊಂಡು ನೀನು ಚುಚ್ಚಿಸ್ತೀಯ ಅಂತ ಕೂರಿಸ್ತಿದ್ದೆ. ನೋವು ಬರುತ್ತೆ, ಬಟ್ ಓಕೆ ಅಂತ ಹೇಳಿದ್ರು. ಸರಿ, ಅವ್ರು ಹೇಳೋದೇ ಎಕ್ಸ್ಪೀರಿಯನ್ಸ್, ಅವ್ರು ಹೇಳೋದೇ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಹೇಳ್ತಿಲ್ವಾ. ದೊಡ್ಡ ಇಯರಿಂಗ್ ಹಾಕಿದ್ರೆ ಕಾಣಿಸಲ್ಲ. ನೀ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಪಿಯರ್ಸಿಂಗ್ ಮಾಡಿಸ್ಕೊಳ್ಳಿ. ಟಿಶ್ಯೂ ಪೇಪರ್ ಪ್ಯಾಕೆಟ್ ಓಪನ್ ಮಾಡಿಲ್ಲ, ಒಂದೇ ಟಿಶ್ಯೂ ಆಗಿದ್ದು. ನಾನು ಯೂಸ್ ಮಾಡಿಲ್ಲ, ಅವಳು ಯೂಸ್ ಮಾಡಿಲ್ಲ. ಸೊ ಅವ್ರ ಅಮ್ಮಗೆ ಬೈತವ್ರು ನಾವು ಆಡಿದ್ ನೋಡಿ ಅವಕ್ಕಾಗೂ ಇಷ್ಟ ಆಗಲಿಲ್ಲ. ಅವ್ರ ಅಮ್ಮ ಅಷ್ಟೊತ್ತು ಪರ್ಚೇಸ್ ಮಾಡೋದು. ಅವಕ್ಕ ಎತ್ಕೊಂಡು ಏನು ತಮಿಳಲ್ಲಿ ಏನೇನು ಅಷ್ಟೊತ್ತು ಶಾಪಿಂಗ್ ಮಾಡೋದೇನು ಅಷ್ಟು ಗೊತ್ತಿಲ್ವಾ ಮದುವೆ ಅದು ಬಿಡಿ ಗೈಸ್. ನಾನು ಮೇ ಬಿ ಇಬ್ರು ಸೇಮ್ ಪಿಯರ್ಸಿಂಗ್ ಮಾಡಿಸ್ಕೊಂಡಿಲ್ಲ. ನನಗೆ ಅದು ಎಂಡೆಡ್ ಅಪ್ ಡೂಯಿಂಗ್ ಡಿಫ್ರೆಂಟ್. ಬಟ್ ನನಗೆ ಎಕ್ಸ್ಪೆಕ್ಟೆಡ್ ಇತ್ತು. ನಾನು ಏನು ಅಂದ್ಕೊಂಡೆ ಅಂದರೆ ಫೋರ್ಸ್ ಮಾಡಬಾರ್ದು. ಯಾಕಂದರೆ ಇಂಥ ವಿಷಯದಲ್ಲೆಲ್ಲ ಅದು ನನ್ನ ಟಾಲರೆನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವಳ ಟಾಲರೆನ್ಸ್ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಕಂಪೇರ್ ಮಾಡ್ಕೊಂಡು ನಾನು ಅವಳಿಗೆ ಹೇಳೋಕ್ಕಾಗಲ್ಲ. ನಾನು ಅಂದರೆ ಅನ್ಕೋ, ನಾನು ಅಷ್ಟು ಇದಾಗೋಗಿದೆ ನನಗೆ. ಅಯ್ಯೋ, ನಮಗಂತೂ ಅಲ್ಲಿ ಅಷ್ಟೊತ್ತು ಕಾದಿದ್ದೀರಿ. ಆ ಆಂಟಿ ಏನು ಹೋಗೋದು ಬೇಡವಾ? ಎಷ್ಟೊಂದು ಯಾರಾದರೂ, ನಾನು ಅಷ್ಟೊಂದು ಪರ್ಚೇಸ್ ಮಾಡೋದು. ಕರೆಕ್ಟ್ 3 o'clock ನಾವು ಟಾನ್ ಹೋಗಿರೋದು, 4 ಗಂಟೆ ನಾವು ಒಳಗಡೆ ಹೋಗ್ತೀವಿ. ಅಂಕಲ್ ನೋವಲ್ಲ ತಾನೇ ಎಲ್ಲ ವಿಡಿಯೋ ಕ್ಯಾನ್ಸಲ್ ಬಂತ. ಸೊ ನೋಡಿ, ಈ ಕಡೆ ಇಟ್ಸ್ ಸೋ ನೈಸ್. ಅಂದರೆ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನನಗೂ ಚೆನ್ನಾಗಿ ಮಾಡರ್ನ್ಗೂ ಹಾಂ, ಆ್ಯಕ್ಚುಲಿ ಚೆನ್ನಾಗಿ. ಅಯ್ಯೋ ಬಿಟ್ಟು ಇವಾಗ ನಾವಿಬ್ಬರು ತಿನ್ನಬೇಕು. ನಮ್ಮ ಅಪ್ಪ ಆದಮೇಲೆ ಕೇಳ್ತಾರೆ ಬಂದ್ಬಿಟ್ಟು, ಏನೇ ಪೇನು ನಿನ್ಗಂಥದ್ದು, ಇದು ಚುಚ್ಚಿದ್ರೂ ಪೇನ್ ಆಗದೆ ಇರೋ ಅಷ್ಟು ಅಂಥ ಪೇನ್ ಏನಿದೆ ಅಂತ ಗೊತ್ತಾಗ್ತದೆ. ನಿಜ. 2 ಮೆಮೊರಿ, 2 ಪಿಯರ್. ಓಕೆ ಗೈಸ್, ಬನ್ನಿ ಹೋಗೋಣ. ತಿನ್ನಬೇಕು, ಹೊಟ್ಟೆ ಹಸಿತೈತೆ ಸಖತ್ತಾಗಿ. ಮೇ ಬಿ ತಿಂದಿದ್ರೇನು ನಾವಿಷ್ಟು. ಚಪಾತಿ ಆಲೂ ಪಲ್ಯ, ವಾವ್, ಮೈ ಫೇವ್ರೆಟ್. ಆ್ಯಂಡ್ ತಿಂದು ಹೊರಡ್ಬೇಕು ನಾನು. ದಿಸ್ ಈಸ್ ನೂಡಲ್ಸ್. ಓಕೆ, ವಿ ಆರ್ ಗೋನಾ ಈಟ್. ಆ್ಯಂಡ್ ನಾನು ಮನೆಗೆ ಹೊರಡಬೇಕು. ಸಾರಿ, ನಾನು ಏನೇನೋ ಚಾಲೆಂಜ್ ಅಂತ ಏನೇನೋ ಹೇಳಿದ್ದೆ. ಸದ್ಯಕ್ಕೆ ಟೈಮ್ ಆಗೋಯ್ತು. ಆ ಆಂಟಿಯಿಂದನೇ ಎಲ್ಲ ಆಗಿದ್ದು. ಸೊ ಅದಕ್ಕೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತಾರಲ್ಲ, ಹಂಗೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಝೂಮ್ ಮಾಡಿ ತೋರಿಸಿ. ಹಾಂ, ನೈಸ್. ಓಕೆ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಕಾಷನ್, ಯಾರಾದರೂ ಇಯರ್ ಚುಚ್ಚಿಸ್ಬೇಕಂದ್ರೆ ಡಿಸಿಷನ್ ತೊಗೊಳ್ಳಿ. ಇಷ್ಟ ಇದೆಯಾ ಹೋಗಿ ಚುಚ್ಚಿಸಿ. ಜಾಸ್ತಿ ಯಾರಿಗೂ ಸಜೆಷನ್ ಕೇಳಬೇಡಿ. ಪೇರೆಂಟ್ಸ್ ಹತ್ರ ಪರ್ಮಿಷನ್ ತೊಗೊಳ್ಳಿ ಅಷ್ಟೇ. ಸಜೆಷನ್ ಮಾತ್ರ ಯಾರಿಗೂ ಕೇಳಬೇಡಿ. ಎಲ್ಲ 100 ಮಾತಾಡ್ತಾರೆ. ಸುಮ್ಮನೆ ಹೋಗ್ಬಿಟ್ಟು ಚುಚ್ಚಿಸ್ಬಿಡಿ. ಯಾಕಂದರೆ ಎಲ್ಲ ನೋವುತ್ತೆ ಹಂಗೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆದರೂ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಮಾಡಿರೋರ ಹತ್ರ ಬೇಕಂದರೆ ಸಜೆಷನ್ ತೊಗೊಂಡು ಅಷ್ಟೇ. ಥ್ಯಾಂಕ್ ಯು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್ ಗೈಸ್. ತಿಂತಿದ್ದೀನಿ 1 ನಿಮಿಷ. ಅಯ್ಯೋ, ಕರೆಂಟ್ ಹೊರಟೋಯ್ತು. ಎಂಡ್ ಮಾಡು ವ್ಲಾಗ್ ಅಂತ ಕರೆಂಟ್ ಹೊರಟೋಯ್ತು ಅನ್ಸುತ್ತೆ. ಇಲ್ಲಿ ಬಾಯಲ್ಲಿ ಗೈಸ್ ವಿತ್ ಸಮ್ ಏನಂತಾರೆ ಅಡ್ಜಸ್ಟ್ಮೆಂಟ್ಸ್ ನೋಡಿ. ಲೈಟ್ ಇಟ್ಕೊಂಡೋಳೆ. ಸೊ ಏನು ಮಾಡೋದು, ಕರೆಂಟ್ ಹೊರಟೋಯ್ತು, ವ್ಲಾಗ್ ಎಂಡ್ ಮಾಡಿ ಅಂತ. So that's it for today's vlog guys. I hope you enjoyed this video. Please like, share and subscribe, and comment for more vlogs or contents. Bye guys.